ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಯೂಟಿಫುಲ್ ಮಿನಿ ವ್ಲಾಗ್. ಸೊ ಈ ನಡುವೆ ಅಂತೂ ಕುಕಿಂಗ್ ವೀಡಿಯೋಸ್ ಎಲ್ಲ ಫುಲ್ ಕಡಿಮೆ ಮಾಡಿಬಿಟ್ಟಿದ್ದೀನಲ್ವಾ, ಅದಕ್ಕೆ ಇವತ್ತು ಇನ್ನೊಂದು ರೆಸಿಪಿ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ರೆಕಾರ್ಡ್ ಮಾಡ್ಕೊಳ್ತಿದ್ದೆ. ಆ್ಯಂಡ್ ಹಾಗೆ ಎಗ್ಸ್ನು ತೊಗೊಂಡು ಬಂದಿಟ್ಟಿದ್ದೆ. ಸೊ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಡ್ತೀನಿ, ನನಗೆ ಹಾಗೆ ಇಡೋಕ್ಕೆ ಇಷ್ಟ ಆಗಲ್ಲ. ಆ್ಯಂಡ್ ಸೊ ಯಾವಾಗಲೂ ರೋಟೀನ್ ಅನ್ನ ಸಾರು ಮುದ್ದೆ ತಿನ್ನೋದೇನೋ ಅಂತ ಅಂದ್ಬಿಟ್ಟು ಇವತ್ತು ನೈಟ್ ಡಿಫ್ರೆಂಟಾಗಿ ಪೂರಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಿದ್ದೆ. ಆ್ಯಕ್ಚುಲಿ ಪ್ರತಿಯೊಂದು ಬರ್ಡೇಗೂ ನಾನು ಮಾಡ್ತೀನಿ, ಈ ಸಲ ಮಿಸ್ ಆಯಿತು ಅಂತ ಈಗ ಮಾಡ್ತಿದ್ದೀನಿ. ಸೊ ಇನ್ನು ಎಲ್ಲದನ್ನು ಕಟ್ ಮಾಡಿ ರೆಡಿ ಮಾಡ್ಕೊಳ್ತಿದ್ದೆ. ಎಲ್ಲರೂ ಯೂಟ್ಯೂಬ್ ವೀಡಿಯೋ ಮಾಡೋದು ಈಸಿ ಅಂತಾರೆ, ನೋಡಿ ಇಷ್ಟೆಲ್ಲ ಪ್ರಿಪ್ರೇಷನ್ಸ್ ಇರುತ್ತೆ ಒಂದು ವೀಡಿಯೋ ಹಿಂದೆ. ಸೊ ಅದಕ್ಕಾದ್ರೂ ಒಂದು ಲೈಕ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾ ಸೊ ಎಲ್ಲದನ್ನು ಪ್ರಿಪೇರ್ ಮಾಡಿಕೊಂಡು ಇವತ್ತು ಎಗ್ ಬುರ್ಜಿಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ಸೊ ಇದಕ್ಕೆ ಫಸ್ಟ್ 2 ಸ್ಪೂನ್ ಎಣ್ಣೆ, ಸಾಸಿವೆ, ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ 1 ಕಪ್ಪಷ್ಟು ಈರುಳ್ಳಿನ ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ, ಗೋಲ್ಡನ್ ಬ್ರೌನ್ ಬರೋವರೆಗೂ. ಅದಾದಮೇಲೆ 1 ಕಪ್ಪಷ್ಟು ಟೊಮೆಟೊನ ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ಸ್ವಲ್ಪ ಹೆಲ್ದಿ ವರ್ಷನ್ ಇರಲಿ ಅಂತ ಅಂದ್ಬಿಟ್ಟು ಮೊಳಕೆ ಕಾಳನ್ನ ಸಹ ಹಾಕೋತಿದ್ದೀನಿ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ 1/4 ಸ್ಪೂನಷ್ಟು ಅರಿಶಿನ, ಗರಂ ಮಸಾಲ ಮತ್ತು 1 ಸ್ಪೂನಷ್ಟು ಧನಿಯಾ ಪೌಡರ್ ಮತ್ತು ಸ್ವಲ್ಪ ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಎಗ್ಸ್ನ ಆ್ಯಸ್ ಯೂಶುವಲ್ ಒಡೆದು ಹಾಕ್ಕೋಬೇಕಾಗುತ್ತೆ. ಆ್ಯಂಡ್ ನಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು. ಆ್ಯಂಡ್ ಇದನ್ನು ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ತಡ ಅಂಟುತ್ತೆ. ಸೊ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡಿದ್ದಾದಮೇಲೆ ಈ ಥರ ಸಪ್ರೇಟಾಗಿ ಬರುತ್ತೆ, ಇವಾಗಲೇ ಇದು ಪರ್ಫೆಕ್ಟ್ ಅಂತ ಅರ್ಥ. ಸೊ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪಿಂದ ಟಾಪಿಂಗ್ ಮಾಡಿದ್ರೆ ಮುಗೀತು. ಆ್ಯಂಡ್ ಇನ್ನೇನು ಪಲ್ಯ ಮುಗೀತು ಅಂತ ಅಂದ್ಬಿಟ್ಟು ಪೂರಿನೂ ಸಹ ಲಟ್ಟಿಸ್ಕೊಳ್ತಿದ್ದೆ. ಸೊ ಅದು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬರ್ತಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಒಂದ್ಸಲಿ ಈ ಕಾಂಬಿನೇಷನ್ ಟ್ರೈ ಮಾಡಿ, ಪೂರಿ ಸಾಗುನೇ ಅಲ್ಲದೆ ಪೂರಿ ವಿತ್ ಎಗ್ ಬುರ್ಜಿ ಇಸ್ ಅ ವೆರಿ ಗುಡ್ ಕಾಂಬಿನೇಷನ್. ತುಂಬಾ ಡೆಲಿಷಿಯಸ್ ಆಗಿತ್ತು. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.